ಹಲೋ ಫ್ರೆಂಡ್ಸ್, ಇವತ್ತು ನಾವು ಟೊಮೊಟೊ ತೊಕ್ಕು ಅಂದರೆ ಟೊಮೊಟೊ ಉಪ್ಪಿನಕಾಯಿ ಮಾಡೋದನ್ನ ನೋಡ್ಕೊಳ್ಳೋಣ. ಈ ರೀತಿ ಉಪ್ಪಿನಕಾಯನ್ನು ಮಾಡಿ ನೀವು ಫ್ರಿಜ್ಜಲ್ಲಿಟ್ಟು 3 ತಿಂಗಳು ಬಳಸ್ಕೋಬೋದು, ಕೆಡೋದಿಲ್ಲ, ರುಚಿ ಇನ್ನೂ ಹೆಚ್ಚಿಗೆ ಆಗುತ್ತೆ. ಆಚೆ ಇಡೋದಾದರೆ 1 ತಿಂಗಳು ಆರಾಮಾಗಿ ಬಳಸ್ಕೋಬೋದು. ಮಾಡೋದು ತುಂಬ ಸುಲಭ. ಇದೇ ರೀತಿ ನೀವು ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು 1.5 kg ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕೆಂಪಗೆ ಹಣ್ಣಾಗಿರಬೇಕು. ಹಾಗೆ ನಾಟಿ ಟೊಮೊಟೊನ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನ ನೀಟಾಗಿ ತೊಳ್ಕೊಳ್ಳೋಣ. ಮೊದಲು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ನೀರನ್ನು ತಗೊಂಡು ಟೊಮೊಟೊ ಪೂರ್ತಿ ಸೇರಿಸಿ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಏಕೆಂದರೆ ಕೆಮಿಕಲ್ಸ್ ಹಾಕಿರ್ತಾರಲ್ವ, ಅದಕ್ಕೆ ಚೆನ್ನಾಗಿ ಉಜ್ಜಿ ತೊಳೆದ್ಬಿಡಿ. ಏಕೆಂದರೆ ನಾವು ಈ ತೊಕ್ಕನ್ನು ಸ್ಟೋರ್ ಮಾಡಿರ್ತೀವಿ, ಅದರಿಂದ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು. ಯಾವುದೇ ರೀತಿ ಒಂದು ಡ್ರಾಪ್ ಅಷ್ಟು ನೀರಿರಬಾರ್ದು. ಆ ರೀತಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಡಿ. ನೀರಿತ್ತು ಅಂದರೆ ಟೊಮೊಟೊ ಉಪ್ಪಿನಕಾಯಿ ಕೆಟ್ಟೋಗುತ್ತೆ, ಅದರಿಂದ ನೀಟಾಗಿ ಒರೆಸ್ಕೊಂಬಿಡಿ. ಅಂದರೆ ಬ್ಯಾಂಗ್ಳೂರ್ ಟೊಮೊಟೊನಲ್ಲೂ ನಾವು ಉಪ್ಪಿನಕಾಯಿನ ಮಾಡ್ಕೋಬೋದು, ಆದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಈಗ ಟೊಮೊಟೊ ಮೇಲಿರೋ ಅಂಥ ತೊಟ್ಟನ ತೆಗೆದು ಬಿಡಬೇಕು. ಉಪ್ಪಿನಕಾಯಿಗೆ ಅಂತಲ್ಲ, ಯಾವುದೇ ಅಡುಗೆ ಮಾಡಲಿ ನಾವು ಟೊಮೊಟೊ ಮೇಲಿರೋ ಅಂಥ ತೊಟ್ಟನ ತೆಗೆದುಬಿಟ್ಟೆ ಕಟ್ ಮಾಡ್ಕೋಬೇಕು. ಚಿಕ್ಕದಾದರೆ 4 ಪೀಸು, ದೊಡ್ಡದಾದರೆ 6 ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. 1.5 kg ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಒಂದು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ವೇಸ್ಟ್ ಎಲ್ಲ ತೆಗೆದು ಹಾಕ್ಬಿಟ್ಟು ನಂತರ ಇದರಲ್ಲಿ ನಾವು ಉಪ್ಪಿನಕಾಯನ್ನು ಮಾಡ್ಕೋಬೇಕು. ನೀರು ಯಾವುದೇ ಕಾರಣಕ್ಕೂ ಬೀಳಬಾರ್ದು, ನೋಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ದಪ್ಪ ಇರೋ ಅಂಥ ಕಡಾಯಿ, ಅಂದರೆ ತಿಕ್ಕಾಗಿರಬೇಕು ಅಂಥ ಕಡಾಯಲ್ಲಿ ಟೊಮೊಟೊ ಕಟ್ ಮಾಡಿಟ್ಟಿರೋದು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ, ನಾಟಿ ಟೊಮೊಟೊ ಅಲ್ವಾ, ಅದರಿಂದ ಇಷ್ಟು ಹಾಕ್ಕೊಂಡ್ರೆ ಸಾಕು. ಅದೇ ನೀವು ಬ್ಯಾಂಗ್ಳೂರ್ ಟೊಮೊಟೊ ತೊಗೊಳ್ಳೋದಾದರೆ ಹುಣಸೆಯನ್ನು ಡಬಲ್ ಹಾಕ್ಕೋಬೇಕಾಗುತ್ತೆ. ನಾನು ಹಾಕಿದ್ದೀನಲ್ವ, ಅದಕ್ಕೆ ಡಬಲ್ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಂಡು, ಬೇಕು ಅಂದರೆ ನಂತರನೂ ನೀವು ಉಪ್ಪನ್ನು ಹಾಕ್ಕೋಬೋದು, ಅಥವಾ ಈ ಜಾಗದಲ್ಲೇ ಪೂರ್ತಿಯಾಗೂ ಸೇರಿಸ್ಕೋಬೋದು. ಹಾಗೆ ಅರಿಶಿನ ಸ್ವಲ್ಪ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ, ತೊಂದರೆ ಇಲ್ಲ. ಈಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ತಲ ಹಿಡಿದಿರಂಗೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ನೋಡಿ, ಒಂದು ಅರ್ಧ ಭಾಗ ಬೆಂದಿದೆ. ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಟೊಮೊಟೊ ಅಂತೂ ಪೂರ್ತಿ ಮೆತ್ತಗಾಗೋಗ್ಬೇಕು, ಅಂದರೆ ಗ್ರೇವಿ ಥರ ಆಗೋಗ್ಬೇಕು. ತೋರಿಸ್ತಾ ಇದ್ದೀನಲ್ವ, ಈ ಥರ ಆಗಬೇಕು. ಚೆನ್ನಾಗಿ ಕುದೀತಾ ಇದೆ, ಮತ್ತು ಟೊಮೊಟೊನು ಮೆತ್ತಗಾಗೋಗಿದೆ. ಈಗ ಖಾರಕ್ಕೆ ಒಂದು 50 ಗ್ರಾಮ್ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದರಲ್ಲಿ ಖಾರನೂ ಇರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ನೀವು ನಾರ್ಮಲ್ ಚಿಲ್ಲಿ ಪೌಡರೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 50 ಗ್ರಾಮ್ ಅಷ್ಟು ಸೇರಿಸ್ಕೊಳ್ಳಿ. ಸೇರಿಸಿದ ನಂತರ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ ನಂತರನೇ ನಾವು ರುಬ್ಕೋಬೇಕು. ಪಕ್ಕದಲ್ಲಿಟ್ಟು ಈಗ ಚಿಕ್ಕ ಕಡಾಯಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಸಿಮ್ಮಲ್ಲಿಟ್ಟು ಸ್ಟೋವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಘಮ ಬರಬೇಕು, ಆದರೆ ಸೀದಿಸಬಾರ್ದು. 1 ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಸೇರಿಸ್ಕೊಂಡು ಸಾಸಿವೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಅಷ್ಟೇ, ಪೂರ್ತಿ ತಣ್ಣಗಾಗಲಿ, ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೀವು ಹಿಂಗು ಸ್ವಲ್ಪ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ನನಗೆ ಆ ಫ್ಲೇವರ್ ಇಷ್ಟ ಆಗಲ್ಲ, ಅದರಿಂದ ನಾನು ಸೇರಿಸಿಲ್ಲ. ಮಿಕ್ಸಿ ಜಾರಲ್ಲಿ ಸೇರಿಸಿ ಚೆನ್ನಾಗಿ ಮೆತ್ತಗೆ ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಒಂದು ಸ್ವಲ್ಪ ದೊಡ್ಡ ಸೈಜಿನ ಜಾರ್ ತೊಗೊಂಡು ಅದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನ ಮಾತ್ರ ಸೇರಿಸಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ 1-2 ಅಥವಾ 3 ಸಲ ಮಾಡಿಕೊಂಡ್ರೆ ಸಾಕು. ಚಟ್ನಿ ಥರ ಮೆತ್ತಗೆ ರುಬ್ಬಬಾರ್ದು, ಒಂದು ಸ್ವಲ್ಪ ತರ್ತರಿಯಾಗಿಯೇ ಇರಬೇಕು. ಆ ರೀತಿ ನೋಡಿಕೊಂಡು ನೀವು ರುಬ್ಕೊಳ್ಳಿ. ಓಕೆ, ಹೀಗಂತೂ ದಪ್ಪ ಇರೋಂಥ ಕಡಾಯೇ ಮತ್ತೆ ತೊಗೊಂಡಿದ್ದೀನಿ. ಇದರಲ್ಲಿ 300 ml ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ, ಅಷ್ಟೇ ಸೇರಿಸ್ಕೊಳ್ಳಿ. ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿಯೋ ಟೈಮಲ್ಲಿ 4 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಸ್ಲು ಒಂದು ಸ್ವಲ್ಪ ದೊಡ್ಡದಿತ್ತು ಅಂದರೆ ಒಂದು 6 ಗಡ್ಡೆಯಷ್ಟು ಹಾಕ್ಕೊಳ್ಳಿ. ಹಾಗೆ 4-5 ಒಣಮೆಣಸಿನ್ಕಾಯಿ, 4 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನೀವು ಟೊಮೊಟೊ ತೊಕ್ಕಲ್ಲಿ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ಕೊಂಡ್ರೆ ತಿನ್ನೋದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಫ್ರೈ ಆಗೋಯ್ತು. ಈಗ ರುಬ್ಬಿಟ್ಟಿರೋ ಅಂಥ ಟೊಮೊಟೊನ ಸೇರಿಸ್ತಾ ಇದ್ದೀನಿ.
ಸಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಎಣ್ಣೆ ಇದೆ ಅಲ್ವಾ, ಸಿಡಿಯುತ್ತೆ. ಅದರಿಂದ ಒಂದು ಸೈಡಿಂದ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಈ ಜಾಗದಲ್ಲಿ ನೀವು ಎಷ್ಟೊತ್ತು ಬೇಯಿಸ್ಕೊಳ್ತೀರೋ ಅಷ್ಟೇ ದಿನ ಸ್ಟೋರ್ ಮಾಡಿಟ್ಕೋಬೋದು. ಅದರಿಂದ ಸ್ಟವ್ ಪೂರ್ತಿ ಸಿಮ್ಮಲ್ಲಿಟ್ಟು ಒಂದು 10 ರಿಂದ 15 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಈ ಟೊಮೊಟೊ ತೊಕ್ಕು ಮಾಡೋವಾಗಿನ್ನ ಈಗ ನೋಡ್ತಾ ಇದ್ದರೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಒಂದು 10 ನಿಮಿಷ ಆದ ನಂತರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಈಗ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ನಂತರ ತುಂಬ ಹೊತ್ತು ಬೇಯಿಸೋದು ಬೇಡ, ಆ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಹಿಂಗು ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಘಮ ಬರುತ್ತೆ. ನಾನು ಹಾಕಿಲ್ಲ ಅಷ್ಟೇನೆ. ಓಕೆ, ರೆಡಿ ಆಗೋಯ್ತು. ಈಗ ರುಚಿ ನೋಡಿ, ಏನಾದರೂ ಕಡಿಮೆ ಇತ್ತು ಅಂದರೂ ನೀವು ಈ ಜಾಗದಲ್ಲಿ ಹಾಕ್ಕೋಬೋದು. ಉಪ್ಪು ಕಡಿಮೆ ಇತ್ತು ಅಂದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಇತ್ತು ಅಂದರೂ ಖಾರನ ಹಾಕ್ಕೋಬೋದು. ಸೂಪರ್ ಅಂದರೆ ಸೂಪರಾಗಿ ಆಗಿದೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಅಥವಾ ನೀವು ಅನ್ನ ಸಾರಿಗೆ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಥರ ಬಳಸ್ಕೊಳ್ತೀನಿ ಅಂದರೂ ಬಳಸ್ಕೋಬೋದು. ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ ನಂತರನೇ ನಾವು ಒಂದು ಗಾಜಿನ ಬಾಟ್ಲಲ್ಲೋ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲೋ ಹಾಕಿಟ್ಕೋಬೋದು. ನಾನು ಇಡೀ ರಾತ್ರಿ ಹಾಗೆ ಬಿಟ್ಬಿಟ್ಟಿದ್ದೆ. ನಂತರ ಈಗ ಓಪನ್ ಮಾಡಿ ನೋಡಿ, ಪೂರ್ತಿ ತಣ್ಣಗಾಗಿ ಗಟ್ಟಿಯಾಗಿದೆ. ಈಗ ಗಾಜಿನ ಜಾಡಿನಲ್ಲಿ ಹಾಕೊಳ್ತಾ ಇದ್ದೀನಿ. ನಾನಂತೂ ಫ್ರಿಜ್ಜಲ್ಲಿ ಇಟ್ಕೊಂಡು 3 ತಿಂಗಳು ಆರಾಮಾಗಿ ಬಳಸ್ಕೊಳ್ತೀನಿ. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತಿಂತಾ ಇದ್ರೆ ಇಷ್ಟು ಅನ್ನ ಸಾಲಲ್ಲ, ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.